ಹನಿ ಟ್ರ್ಯಾಪ್ ವಿಚಾರವನ್ನ ಸಿಎಂ ಗಮನಕ್ಕೆ ತಂದಿದ್ದೀನಿ. ಸಿಎಂ ಸಿದ್ದರಾಮಯ್ಯ ಕಂಪ್ಲೇಂಟ್ ಕೊಡೋಕೆ ಹೇಳಿದ್ದಾರೆ ಅಂತ ಹೇಳಿ ಸಿಎಂ ಭೇಟಿ ವಿಚಾರದ ಬಗ್ಗೆ ಎಂಎಲ್ಸಿ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೀರಿಯಸ್ ತನಿಖೆ ಆಗಬೇಕು ಅಂತ ಸಿಎಂ ಬಳಿ ನಾನು ಮನವಿ ಮಾಡಿದ್ದೀನಿ ಅಂತ ಹೇಳಿ, ಜೊತೆಗೆ ಹೈಕಮಾಂಡ್ನ ಭೇಟಿ ಕೂಡ ಮಾಡ್ತೀನಿ ಅಂತ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ಆರ್ ರಾಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಸರ್, ಈಗ ನೆನ್ನೆ ಸಿಎಂನ ಭೇಟಿ ಮಾಡಿದ್ದೀರಾ, ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಆಗಿರೋಂಥದ್ದು? ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳನ್ನ ಸಂಜೆ 6 ಗಂಟೆಗೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ಅವ್ರಿಗೆ ಏನೆಲ್ಲ ಆಗಿದೆ ವಿಚಾರಗಳನ್ನ ನಾನು ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ. ಸೊ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು ಆಯಿತು ಡಿ ಜಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡು ಅಂತ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಒಂದು 2 ದಿವಸ ಇದಕ್ಕೆ ಸಂಬಂಧಪಟ್ಟ ಲಾಯರ್ಗಳ ಹತ್ರ ಏನೆಲ್ಲ ದಾಖಲೆಗಳಿದೆ ಅದನ್ನು ಮಾತಾಡ್ಕೊಂಡು ನಾನು ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೇನೆ. ಸಿಎಂ ಏನು ರಿಯಾಕ್ಷನ್? ಅಲ್ಲ, ಸಿ ಎಮ್ ರಿಯಾಕ್ಷನ್ ಅಂತೇಳಿ ಜನರಲಾಗಿ ಸ್ವಲ್ಪ ಗಾಬರಿ ಆಗ್ತಾರಲ್ಲ. ಸೊ ಈ ಥರ ಎಲ್ಲ ನಡೀತಾ ಇದೆಯಾ ಅನ್ನೋದನ್ನು ನೆನ್ನೆ ಮುಖ್ಯಮಂತ್ರಿಗಳು ಸ್ವಲ್ಪ ಗಾಬರಿ ಆದರು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಏನೆಲ್ಲ ಆಯಿತು ಮಾಹಿತಿ ಕೊಟ್ಟಿದ್ದೀನಿ. ಇನ್ವೆಸ್ಟಿಗೇಟ್ ಮಾಡಲೇಬೇಕು ಸೀರಿಯಸ್ ಆಗಿ ಅಂತ ಹೇಳಿದ್ದೀನಿ, ಮಾಡಿಸ್ತೀನಿ ಅಂತಲೇ ಹೇಳಿದ್ದಾರೆ. ಸರ್, ಈಗ ಮಹಾನಾಯಕ ಅಂತ ಬರ್ತಿದ್ದಾರೆ, ಯಾವ ಪಾರ್ಟಿಯ ಮಹಾನಾಯಕ? ಯಾಕೆಂದ್ರೆ ಈಗ ಪಾರ್ಟಿಲಿರೋರು ಎದುರ್ಕೊಳ್ಳೋಂಥದ್ದು ದೊಡ್ಡ ವಿಚಾರ ಇರುವಂಥದ್ದು. ಈಗ ಯಾರಾದ್ರೂ ಒಂದು ಸೇರ್ಬೇಕು ಅಂತಂದ್ರೆ ಎದುರ್ಕೋತಾರೆ, ಈ ಪಾರ್ಟಿ ಹಿಂಗಿರುತ್ತಾ ಅಂತ. ಯಾರು ಸರ್ ಮಹಾನಾಯಕ? ಮಹಾನಾಯಕ ಅಂತ ಟೈಟಲ್ ಕೊಟ್ಟಿರೋದು ನೀವಪ್ಪ. ಯಾರಿದ್ದಾರೆ ಮಹಾನಾಯಕ ಅಂತ ಹೇಳಿದ್ರೆ? ಸೊ ಮಹಾನಾಯಕ ಅನ್ನೋದಕ್ಕಿಂತ ಯಾರೇ ಮಹಾನಾಯಕರಿದ್ರು ಇದು ಅಂತ್ಯ ಆಗಬೇಕು. ಸೊ ನಿಲ್ಲಬೇಕು. ಇದು ಬರೀ ರಾಜಣ್ಣ ಅವ್ರ ಮೇಲೆ ಆಗುವಂಥದ್ದಲ್ಲ, ಒಬ್ಬ ಸಮಾಜದಲ್ಲಿ ಒಬ್ಬ ಗೌರವಿತವಾದಂಥ ವ್ಯಕ್ತಿ ಮೇಲೆ ಈ ಥರ ಆಗುವಂಥದ್ದು. ಯಾಕಂದರೆ ರಾಜಣ್ಣವರೊಬ್ಬ ಹಿಂದುಳಿದ ದಲಿತ ನಾಯಕ ಇವತ್ತು ರಾಜ್ಯದಲ್ಲಿ. ಸೊ ಇಂಥವ್ರು ದಲಿತರ ಮೇಲೆ, ಹಿಂದುಳಿದವ್ರ ಮೇಲೆ ಇಂಥ ಆಗುವಂಥದ್ದು ಒಳ್ಳೆಯದು ಬೆಳವಣಿಗೆ ಅಲ್ಲ. ಇದು ಒಂದು ಸಂದೇಶ, ಒಂದು ಒಳ್ಳೇದಲ್ಲ. ಸೊ ಅದರಿಂದ ಇದು ನಿಲ್ಲಬೇಕು ಅಂತ ಅಂದ್ಕೊಂಡಿರುವಂಥ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.